Hello students, ಎಲ್ಲರಿಗೂ ನಮಸ್ಕಾರ. Welcome back to VIGNAN Academy. Video number 6 ಮತ್ತೊಂದು ಅಂದ್ರೆ video number 7 of EMI Electromagnetic Induction. Last video ನಲ್ಲಿ ಅಂದ್ರೆ video number 6 ನಲ್ಲಿ we have discussed about self inductance. Self inductance ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಕಾಯಿಲ್ ನಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದ್ರೆ when that current changes within the coil ಒಂದು EMF induce ಆಗ್ತಾ ಇತ್ತು, that was opposing the change in the original current. I will write here. So in the last video what we have discussed is one coil ನಲ್ಲಿ current ಅನ್ನ ಪಾಸ್ ಮಾಡ್ತಾ ಇದ್ರೆ if this current is constant ಇದ್ರೆ ಕಹಾನಿ ಕ್ಲೋಸ್, ಅಲ್ಲಿಗೆ ಕ್ಲೋಸ್ ಮಾಡಬಹುದಾಯಿತು. But when this changes, suppose if this is increase ಆಗ್ತಾ ಇದ್ರೆ it induces a opposite ಡೈರೆಕ್ಷನ್ ಅಲ್ಲಿ ಒಂದು ಕರೆಂಟ್ ಇಂಡ್ಯೂಸ್ ಆಗ್ತಾ ಇತ್ತು. ಅದನ್ನ ನಾನು ಐ ಇಂಡ್ಯೂಸ್ಡ್ ಅಂತ ಕರೆದಿದ್ದೆ, ಇಂಡ್ಯೂಸ್ಡ್. ಅಂಡ್ ದಟ್ ಕರೆಂಟ್ ಅಪೋಸಸ್ ದ ಚೇಂಜ್ ಇನ್ ದ ಒರಿಜಿನಲ್ ಕರೆಂಟ್. ಈ ಫಿನೋಮಿನನ್ ನಾವು ಸೆಲ್ಫ್ ಇಂಡಕ್ಟೆನ್ಸ್, ಯಾವ ಫಿನೋಮಿನನ್ ಆಗ್ತಿತ್ತು? ಸೆಲ್ಫ್ ಇಂಡಕ್ಟೆನ್ಸ್ ಫಿನೋಮಿನನ್ ಅಂತ ಆಗ್ತಿತ್ತು. ಅಂಡ್ ವಿ ಹ್ಯಾವ್ ಡಿರೈವ್ಡ್ ದ ಈಕ್ವೇಶನ್ ಫಾರ್ ದ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್. I think you have gone through that one. ನೋಡಿಲ್ಲ ಅಂದ್ರೆ ಈಗಲೇ ವಿಡಿಯೋ ನಂಬರ್ 6 ಗೆ ಹೋಗಿ ನೋಡ್ಕೊಂಡು ಬರಬೇಕಾಗುತ್ತೆ. ಸೊ ಕಮಿಂಗ್ ಟು ಪ್ರೆಸೆಂಟ್ ಸಿಚುವೇಶನ್, ಈಗ ಇವತ್ತಿನ ಟಾಪಿಕ್ ಆಕ್ಚುಯಲ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ದಟ್ ಇಸ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಎರಡು ಕಾಯಿಲ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕನ್ಸಿಡರ್ ಎ ಕಾಯಿಲ್, ಒನ್ ಕಾಯಿಲ್ ಲೈಕ್ ದಿಸ್. ಕಾಯಿಲ್ ಅಂದ್ರೆ ಏನಿಲ್ಲ, ಮೇ ಬಿ ಯು ಕ್ಯಾನ್ ಕನ್ಸಿಡರ್ ದ ಸೋಲೆನಾಯ್ಡ್ ನ ಇಲ್ಲಿ ನಾನು ಇಂಡಕ್ಟೆನ್ಸ್ ಕಾಯಿಲ್ ಅಂತ ಕರಿತೀನಿ. ಸೇಮ್ ರೋಲ್ ಪ್ಲೇ ಮಾಡುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಕಾಯಿಲ್ 1 which is connected to a source which can send the current. ನಾನು ಅಲ್ಲಿ ಬ್ಯಾಟ್ರಿ ಬರೀತಿಲ್ಲ, ಯಾಕಂದ್ರೆ ಬ್ಯಾಟ್ರಿ ಬರುತ್ತೆ ಕಾನ್ಸ್ಟೆಂಟ್ ಕರೆಂಟ್ ಆಗ್ಬಿಡುತ್ತೆ. ಕಾನ್ಸ್ಟೆಂಟ್ ಕರೆಂಟ್ ಆಗ್ಬಿಟ್ರೆ ಏನು ಈ ಚಾಪ್ಟರ್ ನಲ್ಲಿ ಏನು ಬೆಲೆ ಇಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗ್ಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ಬೇಕು ಅಂದ್ರೆ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ಆರ್ ದ ಕಾಯಿಲ್ ಶುಡ್ ಚೇಂಜ್. ಹಾಗಾಗಿ ಕರೆಂಟ್ ಅನ್ನೋದು ಇದು ವೇರಿ ಆಗ್ಬೇಕು. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಪ್ರೈಮರಿ ಕಾಯಿಲ್. ಪ್ರೈಮರಿ ಕಾಯಿಲ್ ಇನ್ನ ನಾನು ಪ್ರೈಮರಿ ಕಾಯಿಲ್ ಅಂತ ಕರಿತೀನಿ. ಇದರ ಪಕ್ಕದಲ್ಲೇ ಇನ್ನೊಂದು ಕಾಯಿಲ್ ನ ಸೆಕೆಂಡರಿ ಕಾಯಿಲ್ ಅಂತ ಕರಿತೀನಿ. ಅದನ್ನ ಪಕ್ಕದಲ್ಲಿ ನಾನು ಪ್ಲೇಸ್ ಮಾಡ್ತೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ ದ ಸೆಕೆಂಡರಿ ಕಾಯಿಲ್ ವೇರ್ a two ends are connected to a galvanometer as shown in the figure. ಈ ರೀತಿ ಕನೆಕ್ಟ್ ಮಾಡಿದ್ದೀನಿ. ಸೊ ಗ್ಯಾಲ್ವನೋಮೀಟರ್ ಏನಕ್ಕಪ್ಪ ಅಂದ್ರೆ if there is any current in this coil 2, ಇದೇನಿದು coil 2 ಅಥವಾ secondary coil or coil 2, anyhow both are same. ಇದರಲ್ಲಿ ಏನಾದರೂ ಕರೆಂಟ್ ಏನಾದರೂ ಪ್ರೆಸೆಂಟ್ ಇದ್ರೆ ಇದು ತೋರಿಸುತ್ತೆ, ಇಲ್ಲ ಅಂದ್ರೆ ಡಿಫ್ಲೆಕ್ಷನ್ ಹಾಗೆ ಇರುತ್ತೆ. Now coming to this fellow, if the current is constant, I ಏನಾದ್ರೂ ಕಾನ್ಸ್ಟೆಂಟ್ ಆಗಿದ್ರೆ, if I in primary, ಒಂದು ಕೆಲಸ ಮಾಡೋಣ, ದ ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್ ನ I1 ಅಂತ ಕರಿತೀನಿ. ಯಾಕಂದ್ರೆ ಎರಡು ಕರೆಂಟ್ ಬರುತ್ತೆ ಮುಂದೆ, ಹಾಗಾಗಿ ಸೊ ಎರಡಕ್ಕೂ ಸಪರೇಟ್ ಇರೋ ತರ I1 ಅಂತ ಕರಿತೀನಿ. I1 is a current in the primary coil. If I1 is constant, then the magnetic field produced by this coil, ಇದೊಂದು magnetic field produce ಆಗ್ತಾ, ಹಾಗಾದ್ರೆ magnetic field produced by the coil 1 is also constant. B1 is also constant with respect to time. In B1 ಅಂದ್ರೆ B1 is the magnetic field produced by coil 1. ಸೊ ಆ ರೀತಿ ಕನ್ಸಿಡರ್ ಮಾಡ್ತಾ ಇದ್ದೀನಿ, by coil 1, COIL, coil 1. Okay, so far so clear. ಕರೆಂಟ್ ಚೇಂಜ್ ಆಗಿಲ್ಲ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿಲ್ಲ ಅಂದ್ರೆ ಅಫ್ಕೋರ್ಸ್ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಿರತ್ತಾ, ಯಾವುದೋ ಒಂದು ಡೈರೆಕ್ಷನ್ ಇರುತ್ತೆ. ದೆನ್ ದೇರ್ ವಿಲ್ ಬಿ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್. ಕರೆಂಟ್ ಚೇಂಜ್ ಆಗಿಲ್ಲ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿಲ್ಲ ಅಂದ್ರೆ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್ಸ್ ಆಲ್ಸೋ ನಾಟ್ ಚೇಂಜಸ್. ಹಾಗಾದ್ರೆ there is no induced EMF. The primary condition for induced EMF is flux change ಆಗಬೇಕು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ಲಕ್ಸ್ ಚೇಂಜ್ ಆಗಲ್ಲ. therefore ಈ ಚಾಪ್ಟರ್ ಗೆ ಅನ್ವಯಿಸಲ್ಲ. ಸೊ ಹಾಗಾಗಿ ಏನ್ ಮಾಡೋಣ, if current is changing, ಕರೆಂಟ್ ಏನಾದ್ರೂ ಚೇಂಜ್ ಆಗ್ತಾ ಇದ್ರೆ, if the current I1, if I1 ಏನ್ I1 ಅಂದ್ರೆ the current in the primary coil is changing, then magnetic field also changes.
magnetic field change ಆದರೆ the flux linked with the coil, the flux ಎಂತ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್, ಲಿಂಕ್ಡ್ ವಿತ್ ದ ಕಾಯಿಲ್, ವಿತ್ ದ ಕಾಯಿಲ್ ಟು ಆಲ್ಸೋ ಚೇಂಜಸ್, ಅದು ಕೂಡ ಚೇಂಜ್ ಆಗತ್ತೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದ ಕಾಯಿಲ್ ಟು ಆಲ್ಸೋ ಚೇಂಜಸ್. ವೆನ್ ದರ್ ಇಸ್ ಅ ಚೇಂಜ್ ಇನ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಟು, ಇಟ್ ಇಂಡ್ಯೂಸಸ್ EMF ಇಂಡ್ಯೂಸ್ ಆಗತ್ತೆ, and that induced EMF causes the current in the secondary coil. ಯಾವಾಗ ಇಲ್ಲಿ EMF ಇಂಡ್ಯೂಸ್ ಆಗತ್ತೋ ಆವಾಗ ಇದರಲ್ಲಿ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗತ್ತೆ. ಲೆಟ್ ಮಿ ಕಾಲ್ ದಟ್ ಕರೆಂಟ್ ಆಸ್ I2. ಅದನ್ನ ನಾನು I2 ಅಂತ ಕರ್ಕೊಂತೀನಿ. ಇಟ್ ಇಂಡ್ಯೂಸಸ್ ದ ಕರೆಂಟ್, ಇಟ್ ಇಂಡ್ಯೂಸಸ್ ಕರೆಂಟ್ ಇನ್ ಕಾಯಿಲ್ 2. ಅದನ್ನ ನಾನು I2 ಅಂತ ಕರಿತೀನಿ. ಸೊ ಯಾವಾಗ ಇದರಲ್ಲಿ I1 ಕರೆಂಟ್ ಚೇಂಜ್ ಆಗ್ತಾ ಇದೆಯೋ ಇದರಲ್ಲಿ I2 ಕರೆಂಟ್ ಇಂಡ್ಯೂಸ್ ಆಗತ್ತೆ. ಈ ಫಿನೋಮಿನನ್ನೇ ನಾವೇನಂತ ಕರಿತೀವಿ, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ದಿಸ್ ಫಿನೋಮಿನನ್ ಇಸ್ ಕಾಲ್ಡ್ ಆಸ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಏನ್ ಸರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದ್ರೆ? ಸಿಂಪಲ್ ಆಗಿ ಹೇಳಿ ನಮ್ಗೆ ಕತೆ ತರ. ಯಾವಾಗ ಒಂದು ಕಾಯಿಲ್ ನಲ್ಲಿ ಕರೆಂಟ್ ಚೇಂಜ್ ಆಗತ್ತೋ, then there is a change in the flux linked with the other coil which is placed near to it. ಹಂಗಂತ ಹೇಳಿದ್ದು ಬೆಂಗಳೂರು ಇದು ತುಮಕೂರು ಅಥವಾ ಮೈಸೂರಲ್ಲಿ ಇಟ್ಬಿಟ್ಟು ಫ್ಲಕ್ಸ್ ಚೇಂಜ್ ಆಗತ್ತೆ ಅಂತ ಕೇಳಬೇಡಿ. ಸೊ ನಿಯರ್ ಬೈ, ಜಸ್ಟ್ ನಿಯರ್ ಬೈ ನೈಬರಿಂಗ್ ಅಲ್ಲಿ ಈ ಕಾಯಿಲ್ ನ ಪ್ಲೇಸ್ ಮಾಡಿ, ಇದರಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಇದೆ, ಇದರಲ್ಲಿ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಆಲ್ಸೋ ಚೇಂಜಸ್, ದೆನ್ ಇಟ್ ಇಂಡ್ಯೂಸಸ್ current in the secondary coil. It induces the EMF in the secondary coil. This phenomenon is called as ಮ್ಯೂಚುವಲ್ ಇಂಡಕ್ಟೆನ್ಸ್. ಅರೆ ಸೆಲ್ಫ್ ಅಂದ್ರೆ ವಿತ್ ಇನ್ ದ ಕಾಯಿಲ್ ಅಲ್ಲಿ ಇಂಡಕ್ಟ್ ಆಗ್ತಾ ಇತ್ತು. ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನಲ್ಲಿ ಏನಾಗ್ತಾ ಇದೆ, ಈ ಕಾಯಿಲ್ ಅಲ್ಲಿ ಚೇಂಜ್ ಆಗೋದ್ರಿಂದ ಈ ಕಾಯಿಲ್ ಅಲ್ಲಿ ಬದಲಾವಣೆ ಆಗ್ತಿದೆ. ಇದನ್ನೇ ನಾವೇನಂತ ಕರೆದ್ವಿ, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರೆದ್ವಿ. ಸೊ ಲೆಟ್ ಅಸ್ ಹ್ಯಾವ್ ಸಮ್ ಮ್ಯಾಥಮೆಟಿಕ್ಸ್ ಆಫ್ ದಿಸ್ ಒನ್. ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು erase in 3 2 1 ಡನ್. ಓಕೆ ಡನ್. ನೋಡಿ ಇಲ್ಲಿ, what is the flux linked with the coil 2? let phi 2 is a let phi 2 is the total flux linked with the coil, which is placed here. ಅರೆ ಇದರಿಂದ ಪ್ರೊಡ್ಯೂಸ್ ಆಗ್ತಾ ಇರತಕ್ಕಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕೆ ಫ್ಲಕ್ಸ್ ಲಿಂಕ್ ಆಗ್ತಾ ಇದೆ. when the flux linked with this coil changes, it induces EMF. can you please tell me, if the flux linked with the coil 2 depends on what parameters? ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ? obviously the phi 2, the flux linked with the coil 2, that is phi 2, depends on the current in the primary coil. ಇದರಲ್ಲಿ ಕರೆಂಟ್ ಜಾಸ್ತಿ ಇದ್ರೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ, ಹಾಗಾಗಿ ಜಾಸ್ತಿ ಫ್ಲಕ್ಸ್ ಲಿಂಕ್ ಆಗಿರುತ್ತೆ. ಕ್ಯಾನ್ ಐ ಸೇ ಲೈಕ್ ದಿಸ್? ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಸೊ therefore you can write phi 2 is equals to some constant, ಇನ್ನೊಂದು ಕಾನ್ಸ್ಟೆಂಟ್ ಇಂಟು I1. ಆ ಕಾನ್ಸ್ಟೆಂಟ್ ನ ನಾನು m ಅಂತ ಕರಿತೀನಿ. ಸೊ ಇಂಟು I2, that m is called as coefficient of mutual inductance. Sir, m value ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಸರ್? m value depends on the geometry of both the coils. ನೋಡಿ, ಈ ಕಾಯಿಲ್ ನ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ, ಯಾವ್ದೋ ಒಂದು ಜಾಗದಲ್ಲಿ ಅಂದ್ರೆ ನೈಬರಿಂಗ್ ಹುಡ್ ಅಲ್ಲಿ ಒಂದು ಪೊಸಿಷನ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅದಕ್ಕೊಂದು m ವ್ಯಾಲ್ಯೂ ಬರುತ್ತೆ. ಈಗ ಇದೇ ಕಾಯಿಲ್ ನ ನಾನು ಏನಾದ್ರು ಈ ರೀತಿ ಉಲ್ಟಾ ಮಾಡಿ ಬರೆದ್ರೆ ಅವಾಗ m ಬೇರೆ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಜಾಮೆಟ್ರಿ, ಆಲ್ಸೋ ದ ಅಲೈನ್ಮೆಂಟ್. ಹಂಗಂದ್ ಹೇಳಿ ಇದನ್ನ ಈ ತರ ರೊಟೇಟ್ ಮಾಡಿದ್ರೆ ಅದೇ m ಇರುತ್ತಾ? ಇಲ್ಲ. ಯಾಕೆಂದ್ರೆ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್ ಚೇಂಜಸ್. ಈ ತರ ಇರೋ ಬದಲು ಈ ತರ ಇರ್ತೀನಿ, ಅದೇ ಕಾಯಿಲ್ ನ ತಗೊಂಡ್ಬಂದು ಇಲ್ಲಿ ಇರ್ತೀನಿ, ನೌ ದ ಫ್ಲಕ್ಸ್ ಚೇಂಜಸ್. ಅಥವಾ ಇನ್ ಸ್ವಲ್ಪ ಹತ್ರ ಇರ್ತೀನಿ, ಈಗ ಜಾಸ್ತಿ ಫ್ಲಕ್ಸ್ ಲಿಂಕ್ ಆಗುತ್ತೆ. ದಟ್ ಮೀನ್ಸ್ m value depends on, of course, geometry, and it also depends on the alignment. ಎಷ್ಟು ಫ್ಲಕ್ಸ್ ಲಿಂಕ್ ಆಗ್ತಿದೆ ಅನ್ನೋದು ಅದರ ಅಲೈನ್ಮೆಂಟ್ ಕೂಡ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ therefore m value depends on geometry, alignment of both the coils. ಈಗ ಇದೇ ಸೆಟಪ್ ನ ಇನ್ನೊಂಚೂರು ದೂರ ಇಡಿ, ಅವಾಗ ಮ್ಯೂಚುವಲ್ ಇಂಡಕ್ಟೆನ್ಸ್ ಬರುತ್ತೆ, ಬಟ್ m ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಸೇಮ್ ಅಲೈನ್ಮೆಂಟ್ ಈ ರೀತಿ ಇರ್ತಕ್ಕಂಥ ಕಾಯಿಲ್ ಇನ್ನೊಂಚೂರು ದೂರದಲ್ಲಿ ಇಡಿ. ಈಗ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್ ಪ್ರೊಡ್ಯೂಸಸ್, ಯಾಕಂದ್ರೆ ದೂರ ಇದೆ,
Again, it depends on the alignment. For a given coils, for a given fixed position, the m value is constant. M value constant ಆಗಿರುತ್ತೆ. That's it. Make a note on this one. So now the SI unit of mutual inductance. ಈ equation ಪ್ರಕಾರ ಏನಾಯ್ತಾ ಇದು? I'll write here. The m value can be written as m is equals to phi 2 divided by I2. ಏನು phi 2 ಅಂದ್ರೆ it is a flux linked with the coil 2 and I1 is a current in the primary coil 1. Phi 2 is a flux linked with the secondary coil and I1 is the current in the primary coil. Hagadre, what is the unit of flux linked? That is Weber. What is the unit for current? Ampere. SI unit of mutual inductance is Weber per ampere. ಇದನ್ನೇ ನಾವು ಹೆನ್ರಿ ಅಂತ ಕರೆದ್ವಿ. ಹೆನ್ರಿ, ಪೈರೇಟ್ಸ್ ಆಫ್ ಕೆರೇಬಿಯನ್ ಅಲ್ಲಿ ನಮ್ಮ ಜಾಕ್ ಸ್ಪ್ಯಾರೋಗೆ ತುಂಬಾ ಒಳ್ಳೆ ಫ್ರೆಂಡ್ ಹೆನ್ರಿ. ನೋಡಿದಿರಾ ಬ್ಲಾಕ್ ಪರ್ಲ್ ಸೀರೀಸ್? ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಟೆನ್ಷನ್ ತಗೋಬೇಡಿ, ಆ ಹೆನ್ರಿ ಬಗ್ಗೆ ಮಾತಾಡ್ತಿಲ್ಲ. ಸೊ ಇಟ್ ಈಸ್ ಗಿವನ್ ಇನ್ ದ ಹಾನರ್ ಆಫ್ ಹೆನ್ರಿ, ದ ಡಿಸ್ಕವರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಫಸ್ಟ್ ಟೈಮ್ ಇವರೇ ನೋಟಿಸ್ ಮಾಡಿದ್ರು ಅಲಾಂಗ್ ವಿತ್ ಅದರ್ ಪರ್ಸನ್, ಫ್ಯಾರಡೆ ಜೊತೆ. ಸೊ ಡಿಫ್ರೆಂಟ್ ರಿಸರ್ಚ್ ಮಾಡ್ತಿರ್ತಾರೆ, ಅಂದ್ರೆ ಇಬ್ರು ಒಟ್ಟಿಗೆ ಮಾಡಿರೋದಲ್ಲ, ಸಪರೇಟ್ ಆಗಿ ಮಾಡಿರ್ತಾರೆ. ಹೆನ್ರಿ ಇಸ್ ಅ ಸೈಂಟಿಸ್ಟ್ ನೇಮ್. We have given the inductance, mutual inductance and also self inductance ಗೂ ಇದೇ ಯೂನಿಟ್ ಆಗಿರುತ್ತೆ. ಹೆನ್ರಿ. ಆಯ್ತಾ? ಈಗ ಯಾವ ತರ ಸರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ನ ಈ ಎಂ ನ ಡಿಫೈನ್ ಮಾಡೋದು ಹೇಗೆ? ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಹೇಳಿದೆ. ಡಿಫೈನ್ ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಯಾವ ರೀತಿ ಡಿಫೈನ್ ಮಾಡೋದು? ಲೆಟ್ ಅಸ್ ಟೇಕ್ ಎ ನೋಟ್ ಆನ್ ದಟ್ ಒನ್. ಎರೇಸ್ ಮಾಡ್ಲಾ? ಇದು ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ತೀನಿ. So let us understand how to define mutual inductance. Defining mutual inductance between two coils. ನೋಡಿ, ಯಾವಾಗಲೂ ಮ್ಯೂಚುವಲ್ ಇಂಡಕ್ಟೆನ್ಸ್ ಅನ್ನೋದು ಯಾವ್ದಾದ್ರು ಎರಡು ಸೆಟಪ್ ಗೆ, ಎರಡು ಕಾಯಿಲ್ಸ್ ಗೆ ಡಿಫೈನ್ ಮಾಡ್ತೀವಿ. ಒಂದೇ ಒಂದು ಕಾಯಿಲ್ ಗೆ ಡಿಫೈನ್ ಮಾಡಿದ್ರೆ ಅದು ಸೆಲ್ಫ್ ಇಂಡಕ್ಟೆನ್ಸ್ ಆಗುತ್ತೆ. ಮ್ಯೂಚುವಲ್ ಅಂದ್ರೆ ಒಂದರಿಂದ ಇನ್ನೊಂದರ ಮೇಲೆ ಪ್ರಭಾವ ಎಷ್ಟು ಬೀಳ್ತಿದೆ, ಎಷ್ಟು ಇಂಡಕ್ಟ್ ಆಗ್ತಿದೆ, ಅದನ್ನೇ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರೀತೀವಿ. ಲೆಟ್ ಅಸ್ ಕನ್ಸಿಡರ್ ಸೇಮ್ ಎರಡು ಕಾಯಿಲ್ ನ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಕಾಯಿಲ್ 1, ವೈ ಅಂತ ಸುತ್ತಕೊಂಡು ಮತ್ತೆ ಇನ್ನೊಂದು ಟರ್ಮಿನಲ್ ಇಂದ ಈ ಕಡೆ ಬರ್ತಾ ಇದೆ. ಸೊ ದಿಸ್ ಇಸ್ ಅ ಸೋರ್ಸ್ ಆಫ್ ದ ವೇರಿಯಿಂಗ್ ಕರೆಂಟ್. ಆಕ್ಚುಲಿ ಆಲ್ಟರ್ನೇಟಿಂಗ್ ಕರೆಂಟ್ ತಗೊಂಡಿದ್ರೆ ಆಗ್ತಿತ್ತು, ಬಟ್ ಸ್ಟಿಲ್ ನಿಮ್ಗೆ ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಹಾಗಾಗಿ ಬರೀ ಸೋರ್ಸ್ ಆಫ್ ವೇರಿಯಿಂಗ್ ಕರೆಂಟ್ ಅಂತ ತಗೊಂತಾ ಇದ್ದೀನಿ ಸಿಂಪಲ್ ಆಗಿ. ಡನ್. ಇದನ್ನ ನಾನು ಪ್ರೈಮರಿ ಕಾಯಿಲ್ ಅಂತ ಕರೆದಿದ್ದೆ. ಎಂತ ಮರಿ? ಪ್ರೈಮರಿ ಕಾಯಿಲ್. ಅದರ ಪಕ್ಕದಲ್ಲೇ ಇನ್ನೊಂದು ಕಾಯಿಲ್ ನ ಕನ್ಸಿಡರ್ ಮಾಡಿದೆ, ದಟ್ ಈಸ್ ಸೆಕೆಂಡರಿ ಕಾಯಿಲ್. ಇದಕ್ಕೊಂದು ಗ್ಯಾಲ್ನೋಮೀಟರ್ ನ ಕನೆಕ್ಟ್ ಮಾಡಿ ಈ ರೀತಿ ಇಟ್ಟಿದೆ. When the current in the primary coil is changing, it changes the flux linked to the secondary coil and it induces a EMF. EMF na induce ಆಗ್ತಿತ್ತು. ಇದು ಚೇಂಜ್ ಆದ್ರೆ ಮಾತ್ರ ಚೇಂಜಿಂಗ್. ಇದು ಕಾನ್ಸ್ಟೆಂಟ್ ಇದ್ರೆ ಏನು ಆಗಲ್ಲ. ಆಲ್ವೇಸ್ ರಿಮೆಂಬರ್, ನಿಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ವಾಟ್ ಇಸ್ ಅ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಅಂತ ಕೇಳಿದ್ರೆ, ಮ್ಯೂಚುವಲ್ ಇಂಡಕ್ಟೆನ್ಸ್. ಎರಡು ಕಾಯಿಲ್ ಇರುತ್ತೆ, ಒಂದರಲ್ಲಿ ಕರೆಂಟ್ ವೇರಿ ಆಗ್ತದೆ, ಇನ್ನೊಂದರಲ್ಲಿ ಇಂಡಕ್ಟ್ ಆಗ್ತಿರುತ್ತೆ. ದಟ್ ಈಸ್ ಅ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಟ್ರಾನ್ಸ್ಫಾರ್ಮರ್. ಅದನ್ನ ನಾನು ಈ ಚಾಪ್ಟರ್ ಅಲ್ಲಿ, ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್ ಒನ್. ವೆನ್ ದ ಕರೆಂಟ್ ಇಸ್ ಚೇಂಜಿಂಗ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಚೇಂಜಸ್. When magnetic field changes, the flux linked with the coil 2 also changes. Can I say the flux linked with the coil changes? Idanna nanu phi 2 anta karitini. The flux linked with the coil changes. The EMF is induced. The induced EMF in coil 2 is given by E is equals to minus of d by dt of phi 2. ಅರೆ phi 2 ಅನ್ನೋದು ಎಷ್ಟು ಚೇಂಜ್ ಆಗ್ತಿರುತ್ತೋ ಅಷ್ಟು EMF ಇಂಡ್ಯೂಸ್ ಆಗ್ತಿರುತ್ತೆ ಇನ್ ದ ಸೆಕೆಂಡರಿ ಕಾಯಿಲ್. phi 2 ಗೆ ನಮ್ಗೆ ಆಲ್ರೆಡಿ ಈಕ್ವೇಶನ್ ಇದೆ. phi 2 is equals to ಮ್ಯೂಚುವಲ್ ಇಂಡಕ್ಟೆನ್ಸ್ ಇಂಟು I1. ನಾನು ಜಸ್ಟ್ ಬಿಫೋರ್ ಡಿಸ್ಕಸ್ ಮಾಡಿದ್ದೀನಿ. ಅಂದ್ರೆ E ಡಿಪೆಂಡ್ಸ್ ಆನ್ phi 2. phi 2 is equal to M into I1. I will write that one.
E is equals to, what is this E? Induced EMF in the coil 2. ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಇದರಲ್ಲಿ ಕರೆಂಟ್ ಚೇಂಜ್ ಆಗೋದ್ರಿಂದ ಇದರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಇಫ್ ದ ಸರ್ಕ್ಯೂಟ್ ಇಸ್ ಕ್ಲೋಸ್, ಇಂಡ್ಯೂಸ್ಡ್ ಕರೆಂಟ್ ಕೂಡ ಪಾಸ್ ಆಗುತ್ತೆ. ಸೊ ನಾವು ಕನ್ಸಿಡರ್ ಮಾಡ್ತಾ ಇರೋದು EMF ಮಾತ್ರ. Induced EMF in the coil 2 is given by minus d by dt of phi 2 value ಏನಿದೆ m into I1 ಇದೆ. Since m is a constant for a given setup and given geometry, m na aache kittesiri, that is E is equals to minus of m into di1 divided by dt. We got another equation. Now you can assume, let us assume, let di by dt, yav I di1 by dt is equals to 1 ampere per second. ಏನ್ ಸರ್ ಹಂಗಂದ್ರೆ ಇಲ್ಲಿರೋ ಕರೆಂಟ್ 1 ಸೆಕೆಂಡ್ಗೆ 1 ಆಂಪಿಯರ್ ಅಷ್ಟು ಬದಲಾವಣೆ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಇಫ್ ದ ಚೇಂಜ್ ಇನ್ ದ ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್ ಇಸ್ 1 ಆಂಪಿಯರ್ per second, then you substitute that equation, that value in this equation. E is equals to minus m. ನೋಡಿ ಏನ್ ಬಂತು, ಅಥವಾ m is equals to minus E. ಮೈನಸ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ, ಇಟ್ ಇಸ್ ಅ ಬ್ಯಾಕ್ EMF. Alright, the EMF induced here always opposes the growth of the current here. As per the Lenz law prakara minus bartide. Now just ignore the sign. E is equals to m. Yavaga when di by dt is equals to 1 ampere per second. The mutual inductance between two coils is defined as is numerically equal to the EMF induced in the secondary coil when the rate of change of current in the primary coil is 1 ampere per second. ಅರ್ಥ ಆಯ್ತಾ? ಮ್ಯೂಚುವಲ್ ಇಂಡಕ್ಟೆನ್ಸ್ EMF ಗೆ ಈಕ್ವಲ್ ಆಗಿರುತ್ತೆ. ಇವೆರಡು ಕಾಯಿಲ್ ನಡುವೆ ಇರ್ತಕ್ಕಂಥ ಮ್ಯೂಚುವಲ್ ಇಂಡಕ್ಟೆನ್ಸ್ ಇಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ EMF ಗೆ ಈಕ್ವಲ್ ಆಗಿರುತ್ತೆ. ಯಾವಾಗ? when the coil 1 ನಲ್ಲಿ rate of change of current is 1 ampere per second. ಈ ಕಾಯಿಲ್ ನಲ್ಲಿ ಕರೆಂಟ್ 1 ampere per second ನಂತೆ ವೇರಿ ಆಗ್ತಾ ಇದ್ರೆ ಅಥವಾ ಚೇಂಜ್ ಆಗ್ತಾ ಇದ್ರೆ ಇಲ್ಲಿ EMF ಏನಿರುತ್ತೋ ಅದನ್ನೇ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. This is how we define the mutual inductance. ಬೇಕಾದ್ರೆ ವರ್ಡ್ಸ್ ಅಲ್ಲಿ ಬರ್ದ್ಬಿಡ್ತೀನಿ. I'll write here. Mutual inductance is equals to mutual inductance, mutual MI, Mumbai Indians ಅಲ್ಲ, mutual inductance between two coils at a fixed position and geometry is equals to induced EMF in one coil when there is a change of 1 ampere per second current in another coil ಅಥವಾ other coil. ಯಾವಾಗಲೂ ಮ್ಯೂಚುವಲ್ ಇಂಡಕ್ಟೆನ್ಸ್ ನ ನಾವು ಎರಡು ಕಾಯಿಲ್ ಗೆ ಡಿಫೈನ್ ಮಾಡೋದು. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಈ ಕಾಯಿಲ್ ನ ಇನ್ನೊಂಚೂರು ದೂರ ಇಡಿ, ಆವಾಗ ಈ ವ್ಯಾಲ್ಯೂ ಬೇರೆ ಇರುತ್ತೆ. ಇದೇ ಕಾಯಿಲ್ ನ ಈ ರೀತಿ ಇಡಿ, ಈ ವ್ಯಾಲ್ಯೂ ಬೇರೆ ಇರುತ್ತೆ. Are you getting what I am saying? But self inductance coil na hೀಗಾದ್ರೂ ಇಡಿ for a given geometry, radius, length, area ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಬಟ್ ಈಗ ಓರಿಯಂಟೇಷನ್ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಇದೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. E is equals to m when di by dt is equals to 1 ampere. Clear? ಅರ್ಥ ಆಯ್ತಾ? Sure. And minus sign indicates the EMF is back EMF, and it always in such a way that it opposes the very cause of it one. And minus sign is as per Lenz law. Make a note on this one. We will go to the question, NEET question from NEET 2021. NEET previous year question ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ, ಅದನ್ನ ತಗೊಂತೀನಿ. ಡನ್? ಪಕ್ಕ ನಾ ಅರೇಂಜ್ ಮಾಡ್ತಿದ್ದೀನಿ. ಡನ್. Let's take a question from NEET 2021. NEET 2021 2021ನೇ ಇಸ್ವಿಯಲ್ಲಿ. So consider two conducting ನೋಡಿ, ಇದು ಕ್ವಶನ್ ರೀತಿ ಮಾತ್ರ ನೋಡ್ಬೇಡಿ. ಇಟ್ ವುಡ್ ಲುಕ್ ಲೈಕ್ ಎ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಮೇಲೆ ಬೇರೆ ರೀತಿ ಕ್ವಶನ್ಸ್ ಅರೇಂಜ್ ಮಾಡ್ಬೋದು. ಬಟ್ ಕ್ವಶನ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸಿ ಅದಾದ್ಮೇಲೆ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದೆ. ಟು ಕಂಡಕ್ಟಿಂಗ್ ಲೂಪ್ಸ್ ಆಫ್ radii
R1 and R2 such that R1 is much greater than R2. A condition important are placed in the same plane. In the plane, same plane with their centers, coinciding, full stop, the mutual inductance Mi between them is directly proportional to dash. ನಾಲ್ಕು ಆಪ್ಷನ್ಸ್ ನ ಬಿಸಾಕಿದರೆ ಆಪ್ಷನ್ ಎ R2 ಸ್ಕ್ವೇರ್ ಡಿವೈಡೆಡ್ ಬೈ R1, ಆಪ್ಷನ್ ಬಿ R1 ಡಿವೈಡೆಡ್ ಬೈ R2, ಆಪ್ಷನ್ ಸಿ R2 ಡಿವೈಡೆಡ್ ಬೈ R1, ಆಪ್ಷನ್ ಡಿ R1 ಸ್ಕ್ವೇರ್ ಡಿವೈಡೆಡ್ ಬೈ R2. ಅದಕ್ಕೆ ಹೇಳಿದ್ದು ಕಾನ್ಸೆಪ್ಟ್. ಇದು ಕಾನ್ಸೆಪ್ಟ್. ಬರೀ ಕ್ವಶನ್ ಬರೀ ಕ್ವಶನ್ ತರ ನೋಡ್ಬೇಡಿ, ಲುಕ್ ಲೈಕ್ ಎ ಕಾನ್ಸೆಪ್ಟ್. ಐ ಗಾಟ್ your marker. It was about escape ಆಗೋತ್ರ ಆಯ್ತು. Two conducting loops of radii R1 and R2. Given R1 is much greater than R2. So ಈ ತರ ಎರಡು ಕಾಯಿಲ್ಸ್ ಇದೆ. ಇನ್ನು ದೊಡ್ಡದಾಗಿ ಬರೀಬೇಕಾಯ್ತು, ಬರೀ ಕಾಯಿಲ್ಸ್ ಆಗತ್ತೆ ಅಂತ ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೇಡಿಯಸ್ R1 ಇದೆ, ಈ ರೇಡಿಯಸ್ R2 ಇದೆ. Are placed like this with their centers coinciding. The mutual inductance between these two. ಆಗಲೇ ಒಂದು ಹೇಳೋದು ಬರುತ್ತೆ, M ಅನ್ನೋದು it is a mutual inductance between 1 and 2 that is equal to mutual inductance between 2 and 1. ಅಂದ್ರೆ ಕಾಯಿಲ್ 1 ನಲ್ಲಿ ಕರೆಂಟ್ ಪಾಸ್ ಮಾಡಿದ್ರೆ ಇಲ್ಲಿ EMF ಇಲ್ಲಿ ಎಷ್ಟು ಕರೆಂಟ್ ಚೇಂಜ್ ಆಗ್ತದೆ, ಇಲ್ಲಿ EMF. ಫಾರ್ ಎಕ್ಸಾಂಪಲ್ I1 ಪಾಸ್ ಮಾಡ್ತಾ ಇದ್ದೀನಿ, ಇಲ್ಲಿ EMF E2 ಪ್ರೊಡ್ಯೂಸ್ ಆಗ್ತಾ ಇದೆ. ಇದನ್ನ ರಿವರ್ಸ್ ಮಾಡಿ, ಈ ಕಡೆ ಕರೆಂಟ್ ನ ಇಲ್ಲಿ ಮಾಡಿ, ಸೇಮ್ EMF ಈ ಕಡೆ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಕಾಯಿಲ್ 1 ವಿತ್ ರೆಸ್ಪೆಕ್ಟ್ ಟು 2 ಇಸ್ exactly equal to mutual inductance of coil 2 with respect to 1. ಅದನ್ನ ನೋಟ್ ಮಾಡ್ಕೊಳ್ಳಿ. Make a note on this one. M12 is equals to M21. Please make a note on this one. Coming back to the question. ಕೊಟ್ಟಿರುವ ಪ್ರಶ್ನೆಗೆ ಬರೋಣ ವಾಪಸ್ ಬರ್ತಿದ್ದೀನಿ. ಈಗ ಇವೆರಡರ ನಡುವೆ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಬೇಸಿಕಲಿ ದೇ ಆರ್ ಟಾಕಿಂಗ್ ಅಬೌಟ್ ಲೂಪ್ಸ್, ಸರ್ಕ್ಯುಲರ್ ಲೂಪ್ಸ್. ಸಿಂಗಲ್ ಟರ್ನ್ ಅಂತ ತಗೋಬಹುದು. ಬೇಕಾದ್ರೆ ನೀವು ಈ ಆರ್ಗ್ಯುಮೆಂಟ್ ನ n ನಂಬರ್ ಆಫ್ ಟರ್ನ್ಸ್ ಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಲೆಟ್ ಮೀ ಕನ್ಸಿಡರ್ ದ I1 is a current in the conductor 1 and it is varying with respect to time. Varying current pass ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಅರೆ I1 ಕಾನ್ಸ್ಟೆಂಟ್ ಆಗಿದ್ರೆ ಈ ಕ್ವಶನ್ ಆರಿಜಿನ್ ಆಗ್ತಾ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಈ ಚಾಪ್ಟರ್ ಉಟ್ಕೊಂತಾ ಇರ್ಲಿಲ್ಲ. ಈ ಜನರೇಷನ್ ಈ ಸೈಂಟಿಫಿಕ್ ಇನ್ವೆನ್ಷನ್ಸ್ ಏನು ಉಳ್ತಾ ಇರಲಿಲ್ಲ. ವೆನ್ ಚೇಂಜಸ್ ಕರೆಂಟ್ ಚೇಂಜ್ ಆಗೋದ್ರಿಂದ ಇಷ್ಟೆಲ್ಲ ಡಿಸ್ಕವರೀಸ್ ಆಗಿದೆ ನೋಡಿ. ಫೋನ್ ಬಂತು, ಸ್ಪೀಕರ್ ಬಂತು, ಸ್ಯಾಟಲೈಟ್ಸ್ ಬಂತು, ಇಂಟರ್ನೆಟ್ ಬಂತು, ಎವ್ರಿಥಿಂಗ್, ಜನರೇಟರ್ ಬಂತು. ಅರೆ ಜನರೇಟರೇ ಇಲ್ಲ ಅಂದ್ರೆ ನಾವು ಊಹಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಗಾಟ್ ಇಟ್? ಕಮಿಂಗ್ ಬ್ಯಾಕ್, I1 is varying. I1 ವೇರಿ ಆಗ್ತಾ ಇದೆ. The magnetic field produced by the coil 1 is also varies. The magnetic field produced by ಇದನ್ನ ನಾನು ಕಾಯಿಲ್ 1 ಅಂತ ಕರಿತೀನಿ. ಇದು ಕಾಯಿಲ್ 2, ಚಿಕ್ಕದಾಗಿದೆ ಕಾಯಿಲ್ 2. ಕಾಯಿಲ್ 1 at its center is ಅರೆ ಈ ಕಾಯಿಲ್ ನಲ್ಲಿ ಕರೆಂಟ್ ಇರೋದ್ರಿಂದ ಸೆಂಟರ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? That is given by B1, that is equals to mu naught divided by 4 pi into 2I divided by R1. ಎಲ್ಲ ನೋಡ್ದಂಗೆ ಇದೆಯಲ್ಲ ಇಕ್ವೇಶನ್. ಅರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೇ ಬಿ ನೀವು mu naught divided by ಈ ತರ ನೆನ್ಪಿಟ್ಕೊಂಡಿರೋ ಸಾಧ್ಯತೆ ಇರುತ್ತೆ. I divided by R1 ಎರಡು ಒಂದೇ, ಡೋಂಟ್ ವರಿ. ಓಕೆ, ಅರೆ ಇಲ್ಲಿ 2 ಇಂದ ಕ್ಯಾನ್ಸಲ್ ಮಾಡಿದೀನಿ. Let me keep that as it is. This is a magnetic field at the center of the coil. ಈ ಕಾಯಿಲ್ ನ ಸೆಂಟರ್ ನಲ್ಲಿ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. Are you getting? ಇಲ್ಲಿ ನೋಡಿ ಈ ಕಂಡೀಷನ್, R1 is much greater than R2. ಅಂದ್ರೆ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. What they mean to say is, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯೋ ಇಲ್ಲೂ ಅಷ್ಟೇ ಇದೆ, ಇಲ್ಲೂ ಅಷ್ಟೇ ಇದೆ, ಇಲ್ಲೂ ಅಷ್ಟೇ ಇದೆ. ಅಂದ್ರೆ ಈ ಪೂರ್ತಿ ಕಾಯಿಲ್ಗೆ ಲಿಂಕ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ ಅಂತ ಹೇಳೋದಕ್ಕೆ ಅದನ್ನ ಕೊಟ್ಟಿರೋದು. ಅಫ್ ಕೋರ್ಸ್ ಐ ನೋ ಓನ್ಲಿ ಈ ಪಾಯಿಂಟ್ ನಲ್ಲಿ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ.
Since this is very very big, you can consider the magnetic field over entire second coil is constant. ಇಷ್ಟೇ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬಹುದು. Since R2 is much lesser than R1, ಉಲ್ಟಾ ಬರ್ತೀನಿ. ಅರೆ R1 is much greater than R2. ಅಲ್ಲಿ ಬರಲಿ ಈ ರೀತಿ ಬರ್ತಿದ್ದೀನಿ. The magnetic field, the magnetic field over entire coil 2 can be assumed. Coil 2 can be assumed as constant, can be assumed to be same. Constant ಅಲ್ಲ ಸೇಮ್. ಅಂದ್ರೆ ಇಲ್ಲಿ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ B1, ಇಲ್ಲೂ ಅದೇ ಇದೆ, ಇಲ್ಲೂ ಅದೇ ಇದೆ, ಇಲ್ಲೂ ಅದೇ. ಅಂದ್ರೆ ಈ ಪೂರ್ತಿ ಕಾಯಿಲ್ಗೆ B1 ಆ B1 ಅನ್ನೋದು ಚೇಂಜ್ ಆಗ್ತಾ ಇದೆ, ಯಾಕಂದ್ರೆ ಕರೆಂಟ್ ಚೇಂಜ್ ಆಗ್ತಾ ಇದೆ. ಆ ಕರೆಂಟ್ ಚೇಂಜ್ ಆಗ್ತಾರೆ B1 ಆಗ್ತದೆ. ಅಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದ ಕಾಯಿಲ್ 2 ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾಕೆ? ಕರೆಂಟ್ ಅನ್ನೋ ಚೇಂಜ್ ಆಗ್ತಾ ಇದೆ. ಇವನ್ ಚೇಂಜ್ ಆಗ್ರೆ ಇವನ್ ಚೇಂಜ್ ಆಗ್ತದೆ, ಇವನ್ ಚೇಂಜ್ ಆಗ್ರೆ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜಸ್. ಆರ್ ಯು ಗೆಟಿಂಗ್? ಸೊ therefore the flux linked with the coil, linked with the coil to changes with respect to time, and phi 2 is given by phi 2 change ಆಗ್ತದೆ. ಆ phi 2 ಎಷ್ಟಿರುತ್ತೆ? BA into cos of 0, B into area of the second coil. This is the magnetic field produced by the first coil. This is the area of the second coil into cos theta. Alright, theta is 0. Same direction alle ide. Got it? That is equals to B1. B1 ನೋಡಿ ಇಲ್ಲಿ. Okay, ಒಂದು ಕೆಲಸ ಮಾಡೋಣ. B1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. mu naught divided by 4 pi into 2 I1. ಇಲ್ಲಿ I1 ಬರ್ಕೊಳ್ಳಿ. Current in the primary coil is I1 divided by R1. A2 ಏನು? Pi R2 square. Got it? Got it. Flux linked with the secondary coil due to current in the outer coil. First coil is given by this much and this fellow is varying. ಯಾಕೆ ವೇರಿ ಆಗ್ತಾ ಇದ್ದಾನೆ? ಈ I1 ಅನ್ನೋದೇ ವೇರಿ ಆಗ್ತಾ ಇದ್ದಾನೆ. I1 is varying, hence phi 2 is also varying. Now differentiation of when there is a change in the flux linked with the coil, it induces EMF. ಇಲ್ಲಿ ಯಾರಿಂದ ಇಂಡ್ಯೂಸ್ ಆಗ್ತಿರೋದು? ನಲ್ಲಿ ಕರೆಂಟ್ ಚೇಂಜ್ ಆಗ್ತಿರೋದ್ರಿಂದ ಇಲ್ಲಿ ಇಂಡ್ಯೂಸ್ ಆಗ್ತಿರೋದು. ಒಬ್ಬನ ಪ್ರಭಾವ ಇನ್ನೊಬ್ಬರ ಮೇಲೆ ಬಿಡ್ತಿದೆ. ಇದನ್ನೇ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಸೊ therefore it is happening because of the mutual inductance. we have ಆಗ್ಲೇ ಕಾನ್ಸೆಪ್ಟ್ ಇದ್ರ ಮುಂದೆ ಡಿಸ್ಕಸ್ ಮಾಡಿದ್ವಲ್ಲ. the flux linked with the coil is given by mutual inductance into current in the first coil. ಇದ್ರ ಮೇಲೆ ಎಷ್ಟು ಫ್ಲಕ್ಸ್ ಲಿಂಕ್ ಆಗಿದೆ ಅನ್ನೋದು equation ಬರೆದ್ರೆ m into I1 ಅಂತ ಬರೀತಾರೆ. ಮ್ಯೂಚುವಲ್ ಇಂಡಕ್ಟೆನ್ಸ್ into current in the coil 1. Can I write like this? ಹಾಗಾದ್ರೆ ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅರೆ ಇದ್ರ ಮೇಲೆ ಫ್ಲಕ್ಸ್ ಎಷ್ಟು ಲಿಂಕ್ ಆಗಿದೆ? ದಟ್ ಡಿಪೆಂಡ್ಸ್ ಆನ್ ದ ಕರೆಂಟ್. ಅದು ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು m into I. m ಅಂದ್ರೆ ಏನು? ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಇದನ್ನ ತಗೊಂಬಂದು ಇಲ್ಲಿ ಹಾಕ್ತೀನಿ. m into I1 is equals to ಇಲ್ಲಿರೋ ಈಕ್ವೇಶನ್ ದಟ್ ಈಸ್ mu naught divided by 4 pi into 2 I1 divided by R1 into pi R2 square. I1 ಸತ್ತೋಗ್ತಾರೆ. I1 ಸತ್ತೋಗ್ತಾರೆ. ಇನ್ನು ಉಳಿದಿರೋದೇನು ನೋಡಿ, m is equals to L ಬರೀಲಿ. I will write here. ಇಲ್ಲಿ ಬರೀತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. The m is equals to mu naught divided by 4 pi into 2 pi into R2 square divided by R1. ಬೇಕಾದ್ರೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. m is equals to mu naught divided by 2 R2 square divided by R1. Got it? And these fellows are constant. Can I write m is directly proportional to R2 square divided by R2 square divided by R1. Lower inside radius square divided by outside radius. Option A is the right answer. Got it. ಈ ಕಾನ್ಸೆಪ್ಟ್ ನ ಕಲೀರಿ. ಸೊ ದಿಸ್ ಇಸ್ ಎ ಕಾನ್ಸೆಪ್ಟ್. ಅದನ್ನ ಒಂದು ಕೀ ಪಾಯಿಂಟ್ ನ ತಗೊಂಡು ನೀಟಲ್ಲಿ ಕೇಳಿದ್ದಾರೆ. ಆಯ್ತಾ? ಈಗ ಇದು ಸಿಂಗಲ್ ಟರ್ನ್ ಆಯ್ತು. ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಸಿಂಗಲ್ ಟರ್ನ್. ಒಂದೇ ಒಂದು ಲೂಪ್ ಇದೆ, ಹೊರಗಡೆ ಒಂದು ಲೂಪ್ ಆಫ್ ಕರೆಂಟ್ ಇದೆ, ಒಳಗಡೆ ಒಂದು ಲೂಪ್ ಆಫ್ ಕರೆಂಟ್ ಇದೆ. ಲೆಟ್ಸ್ ಕನ್ಸಿಡರ್ 2 ಸೊಲೆನಾಯ್ಡ್ಸ್. ಒಂದು ಸೊಲೆನಾಯ್ಡ್ ಒಳಗಡೆ ಈ ತರ ಸೊಲೆನಾಯ್ಡ್ ಇದೆ, ಇನ್ನೊಂದು ಸೊಲೆನಾಯ್ಡ್ ಇನ್ಸರ್ಟ್ ಮಾಡಿದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಏನಿರುತ್ತೆ? ದಟ್ಸ್ ವಾಟ್ ದ ನೆಕ್ಸ್ಟ್ ಟಾಪಿಕ್.
ಇದನ್ನ ನೋಟ್ ಮಾಡ್ಕೊಳ್ಳಿ. Let's make a note on this one. We'll move to the next topics, that is mutual inductance between two long solenoids. Erase ಮಾಡ್ತಿದ್ದೀನಿ, ಪಕ್ಕಾ, sure, done. Yes, the next topic is the coefficient of mutual inductance. Coefficient of mutual inductance for a pair of two long solenoids. So long solenoids of equal length placed inside another. The ಎರಡು solenoids ನ ಕನ್ಸಿಡರ್ ಮಾಡೋಣ. solenoid 1 ಮತ್ತೆ solenoid 2. It is like this. ಒಂದು solenoid ಒಳಗಡೆ ಇನ್ನೊಂದನ್ನ ಪ್ಲೇಸ್ ಮಾಡಿದ್ದಾರೆ. ಸ್ವಲ್ಪ ಡಯಾಗ್ರಾಮು ಗಬ್ಬಿಗ್ರೋಗತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು solenoid 1 ಅಂತ ಅನ್ಕೊಳ್ಳೋಣ. It is a bigger solenoid of radius R1. Length ಎರಡದು ಸೇಮ್ ಇರೋ ತರ ಚೂಸ್ ಮಾಡ್ಕೊಂತಾ ಇದ್ದೀನಿ. This is a solenoid 1 and inside ಇದರ ಒಳಗಡೆ ಇನ್ನೊಂದು solenoid ನ ಪ್ಲೇಸ್ ಮಾಡಿದ್ರೆ, within the solenoid another solenoid is placed such that it is having the same length ಮಾತ್ರ ಸೇಮ್ ಇದೆ, ಇನ್ ಮಿಕ್ಕಿದೆಲ್ಲ ಪ್ಯಾರಾಮೀಟರ್ಸ್ ಚೇಂಜ್ ಇದೆ. ಆಬ್ವಿಯಸ್ಲಿ solenoid 1 ರೇಡಿಯಸ್ R1 ಇರಬೇಕು, ಇದರದ್ದು ರೇಡಿಯಸ್ R2. ಅರೆ ರೇಡಿಯಸ್ ಅಂದ್ರೆ ಗೊತ್ತಲ್ಲ. So let solenoid 1 have the parameters like this. L length ಇದೆ, number of turns per unit length N1 ಇದೆ, and radius is R1. Let us consider this is the parameters of the solenoid 1. And the solenoid 2 ಈ ರೀತಿ ಇದೆ. L length same ಇದೆ, ಇದು L ಇದು, ಕಮ N2, R2. Let N2 be the number of turns per unit length. ಗೊತ್ತಲ್ಲ, N2 ಅಂದ್ರೆ number of turns per unit length of the solenoid 2. R2 is a radius of solenoid 1. Obviously R1 is greater than R2. Suppose I1 current ಏನಾದರೂ ಪಾಸ್ ಮಾಡಿದ್ರೆ, if I pass the current I1 in the primary solenoid, primary ದೊಡ್ಡದಾಗಿದೆಯಲ್ಲ, ಅದ್ರ ಒಳಗಡೆ ಇನ್ನೊಂದು solenoid ಇದೆ, ಅದನ್ನ ಚಿಕ್ಕ solenoid ಅಂತ ಕರಿತೀವಿ. ಹೊರಗಡೆ ಇರ್ತಕ್ಕಂಥ solenoid ಅಲ್ಲಿ current I1 ನ ಪಾಸ್ ಮಾಡ್ತೀನಿ. When I pass current I1 in the solenoid 1, it produces the magnetic field inside that one. And assuming this is variable, first of all equation ಬರೀತೀನಿ. The magnetic field produced inside the solenoid 1 is given by B1 is equals to mu naught into N1 into I1. B is equals to mu naught Ni inside uniform ಆಗಿರುತ್ತೆ, ಅದರ ಕಥೆ ಎಲ್ಲ ಮುಗ್ದಿದೆ, ಗೊತ್ತಿದೆ ನಮಗೆ. This is the magnetic field produced by the solenoid 1 due to current I1. ಈಗ ಇವನ್ ಏನಾದ್ರೂ ವೇರಿ ಆದ್ರೆ, ಕರೆಂಟ್ I1 ಏನಾದ್ರೂ ವೇರಿ ಆಗ್ತಾ ಇದ್ರೆ B1 ಕೂಡ ವೇರಿ ಆಗ್ತಾ ಇರುತ್ತೆ. ಈಗ ಅದ್ರ ಒಳಗಡೆ solenoid ಒಳಗಡೆನೆ ಇನ್ನೊಂದು solenoid ಇದೆ. ಹಾಗಾದ್ರೆ there will be a flux linked with the coil 2 ಅಥವಾ solenoid 2. Since coil 2 ಅಥವಾ solenoid 2 is inside the solenoid 1, there will be a flux linked with the coil, ಅಥವಾ there will be flux linked with the solenoid 2. ಅದು ಎಷ್ಟಿರತ್ತೆ? That is, the flux linked with the solenoid 2 is given by total number of turns in the solenoid 2. ಅದನ್ನ ನಾನು N2 ಅಂತ ಬರೀತೀನಿ. ಒಂದು ಕೆಲಸ ಮಾಡಿ, ಈ ರೀತಿ ಬರೀತೀನಿ. The total flux linked with the solenoid 2 is equals to area of the second coil into magnetic field produced by the first coil. ಹೊರಗಡೆ ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾರೆ, ಹೊರಗಡೆ ಅವನು ಲಿಂಕ್ ಆಗ್ತಿರೋದು ಸೆಕೆಂಡರಿ ಕಾಯಿಲ್ಗೆ. ಅಂಡ್ Φ2 total is equals to Φ2 total ಬದಲು ಬರೀ Φ2 ಅಂತ ಬರ್ಕೊತೀನಿ. Just ignore the term. Okay. Φ2 can be written as what is the area of the second coil, that is given by pi into
pi into r2 square. Actually multiplied by n barate. That is total number of the second turns in the secondary coil. N2 on the total number of turns into n2. I'll write n2 into n2. Let me write this one as well. Now look here. Phi 2 is equals to pi r1 square into n2. ಇಲ್ಲಿ b1 ಜಾಗದಲ್ಲಿ ಬರೀತೀನಿ ನೋಡಿ. b1 ಏನು ಬರೀಬೇಕು? mu naught into n1 into i1. This is the value of b1 into n2. I'll write here as n2. ಇದು ಬರೀ ಒಂದು ಟರ್ನ್ಗೆ ಫ್ಲಕ್ಸ್ ಲಿಂಕ್ ಆಗಿರೋ ಫ್ಲಕ್ಸ್. Then n2 is the total number of turns. Hence it is n2. Is that clear? ಅರ್ಥ ಆಗ್ತಿದೆಯಾ? Now the flux linked, ಇದನ್ನ ನಾನು equation number 1 ಅಂತ ಕರೀತೀನಿ. The flux linked with the secondary coil. We know ಇವನ್ಗೆ ಎಷ್ಟು ಫ್ಲಕ್ಸ್ ಲಿಂಕ್ ಆಗಿದೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? It depends on the current in the primary coil. Can I write phi 2 is directly proportional to the current in the primary coil? Same logic. ಅಲ್ಲೇನು ಯೂಸ್ ಮಾಡಿದ್ನ ಇದು ಇಲ್ಲೂ ಅದೇ ಯೂಸ್ ಮಾಡ್ತೇನೆ. ಹಾಗಾದ್ರೆ ಇದನ್ನ ನಾನು phi 2 is equals to m into 2 1 ಅಂದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ 2 with respect to 1. ಎರಡು ಸೇಮ್ ಬರುತ್ತೆ. m12 ಅಂದ್ರೆ m21 ಅಂದ್ರೆ ಒಂದೇ into i1. ಲೆಟ್ ಮಿ ಕೀಪ್ ದಿಸ್ ಇಸ್ ಇನ್ ಡಬ್ಬಾ ಅಂಡ್ ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಈಕ್ವೇಶನ್ 2 ಮತ್ತೆ 1 ಎರಡು ಒಂದ್ರ ಬಗ್ಗೆನೇ ಮಾತಾಡ್ತಾ ಇದೆ. ಹಾಗಾದ್ರೆ what I can do is I can equate both. ಎರಡನ್ನು ಈಕ್ವೇಟ್ ಮಾಡ್ತೀನಿ. That is mutual inductance 2 of 2 with respect to 1 into i1, that is equals to pi into r2 square into mu naught into n1 into i1 into n2. Are n1 ಅಂದ್ರೆ ಏನು? Number of turns per unit length in the first coil, that is capital N1 divided by L1. Clear? Since L1 is equals to L2, you can ignore L1 and 2. Length ಎರಡು ಸೇಮ್ ಇದೆ. ಅದನ್ನ ನಾನು ಈಕ್ವೇಟ್ ಮಾಡ್ಕೊಂತೀನಿ. i1 ಇಬ್ರು ಸತ್ತೋಗ್ಬಿಟ್ರು. m21 is equals to pi r2 square into mu naught ಈ ಕಡೆ ಬರ್ಕೊಂತೀನಿ. mu naught into pi r2 square into n1 ನಾನು capital N1 divided by L ಅಂತ ಬರೀತೀನಿ into n2. Can I write like this? ಈ ರೀತಿ ಆದ್ರೂ ಬರೀಬಹುದು. Or else you can do one thing. This is one form of equation. ಅಲ್ಲಿ ಗೊತ್ತಿಲ್ಲ ಯಾವ ರೀತಿ ಸಿಚುವೇಶನ್ ಅರೈಸ್ ಆಗತ್ತೋ ಅಂತ. ಅಥವಾ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಎಲ್. ಈ ಎಲ್ ನ ಇಲ್ಲಿ ತಗೊಳ್ಳಿ. n1 by L ಅಂದ್ರೆ ಏನು? ಸ್ಮಾಲ್ l1 n1. n2 by L ಅಂದ್ರೆ that is small n2. You can rewrite m21 is equals to mu naught pi r2 square into n1 n2 into ಇದಿಲ್ಲಿಗೆ ಬರುತ್ತೆ into L. So this is the equation for mutual inductance between two coils. Two coils having radius r1 and r2. ನೋಡಿ ಯಾವ ರೇಡಿಯಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ? It depends only on the inner radius. ಯಾಕಂದ್ರೆ ಇವನ್ ಪ್ರೊಡ್ಯೂಸ್ ಮಾಡ್ತಾ ಇರೋ ಫ್ಲಕ್ಸ್ ಎಲ್ಲ ಇವನ್ ಲಿಂಕ್ ಆಗ್ತದೆ. That depends on this one. Got it? And m21 is equals to m12. ಅದನ್ನು ಒಂದು ನೋಟ್ ಪಾಯಿಂಟ್ ಇಟ್ಕೊಳ್ಳಿ. ಅಂಡ್ ಅನದರ್ ನೋಟ್ ಪಾಯಿಂಟ್ ಯಾವುದು KCET ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದರೆ, ಇದ್ರದ್ದು ಏನಾದ್ರು ಸೆಲ್ಫ್ ಇಂಡಕ್ಟೆನ್ಸ್ L1 ಆಗಿದ್ದು ಇದ್ರದ್ದು ಏನಾದ್ರು L2 ಆಗಿದ್ರೆ, then mutual inductance is given by square root of L1 L2. Square root of L1 L2. Just keep as a note and we will wind up this video. Equation ನೋಡ್ಕೊಳ್ಳಿ. R2, it depends, mutual inductance depends on the radius of the inner coil. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. So next video ನಲ್ಲಿ we'll discuss about the AC generator. ಯಾವ ರೀತಿ EMI ನಮ್ಮ ಪ್ರಪಂಚಕ್ಕೆ ಹೆಲ್ಪ್ ಆಗ್ತಾ ಇದೆ. ಬ್ಯಾಂಕ್ ಅವ್ರು ಕೊಡೋ EMI ಅಲ್ಲ, ಇವ್ರು ಇನ್ವೆಂಟ್ ಮಾಡಿರೋದು. ಫ್ಯಾರಡೆ ಮತ್ತೆ ಹೆನ್ರಿ ಅವರು ಇನ್ವೆಂಟ್ ಮಾಡಿರೋ EMI ಯಾವ ರೀತಿ ಪ್ರಪಂಚಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್.